ಭಟ್ರಳ್ಳಿ ಗೂಳಪ್ಪ ಅಂತದನ್ನ ಆತನ ಸರಿ ಒಂದ್ಸರಿ ಭೇಟಿಯಾಗಿ ಕಾಡಲ್ಲಿ ಇರ್ತಾನ ಮನುಷ್ಯ, ಕಾಡು ಮನುಷ್ಯ ಅಂತ. ದೇಶದಾಗ ಇದೀವಿ ಅಂತಲೂ ಗೊತ್ತಾಗಲ್ಲ. ಆತನ ಅಡವಿಗೆ ಹೋದ್ರೆ, ಕಾಡಿಗೆ ಹೋದ್ರೆ, ಇಲ್ಲಿ ನಮ್ಮ ಕಡೆ ಅಡವಿ ಅಂತ ಕರಿತೀವಿ. ಅಲ್ಲಿಗೆ ಹೋದ್ರೆ ಯಾವ ಗಾಡಿನೂ ಹಂಗೆ ಬರಂಗಿಲ್ಲ, ಪಂಚರ್ ಆಗೇ ಬರ್ಬೇಕು. ಅರಣ್ಯಕ್ಕೆ ಹೋದ್ರೆ ಅದು ದ್ವೀಪ. ಸಂಜೆ 4 ಗಂಟೆ ಆಗಿರ್ಬೋದು ಅಷ್ಟ ಸಮಯ. ಹೋದಾಗ ಗೂಳಪ್ಪ ಅಂತ ಕೂಗಿದ್ವಿ. ಅಲ್ಲಿ ಎಲ್ಲಿಂದ ಓ ಅಂತ ಧ್ವನಿ ಬಂತು. ಆ ವೀರಪ್ಪನ್ನೇ ಆತ ಕಾಡು ಹಾಳು ಮಾಡ್ತಕ್ಕಂಥದ್ದು, ಇದು ಕಾಡು ಉಳ್ಸತ್, ಅಷ್ಟೇ ಡಿಫ್ರೆನ್ಸ್. ಬರ್ರಿ ಸರ್ ಕಾಡು ತೋರಿಸ್ತೀನಿ ಅಂತ ತೋರ್ಸಾಗ ಆತ ಫಸ್ಟ್ ಹೇಳ್ದ ಮನುಷ್ಯ, ಸರ್ ನನ್ನ 100 ಹೆಕ್ಟರ್ ಅರಣ್ಯದಲ್ಲಿ ಒಂದೇ ಒಂದು ಕೊಡ್ಲಿ ಪೆಟ್ಟು ಎಲ್ಲಾರ ಈ ಮರ ಇದ್ರೆ ಚಾಲೆಂಜ್ ಮಾಡ್ತೀನಿ ಸರ್, ನನಗೆ ನೀವು ಹೇಳ್ಬೇಕು, ನೀವು ಒಂದು ಕೊಡ್ಲಿ ಪೆಟ್ಟಿ ಮರಕ್ಕೆ ಬಡದೈತೆ ಅಂತ ಹೇಳ್ಬೇಕು ನೀವು ಅಂತ. ಇವು ಹಾಳಾಗಬಾರ್ದು, ರೊಕ್ಕ ಕೊಡ್ಲಿ ಬಿಡ್ಲಿ, ನನ್ನ ಜೀವನ ಏನಾರ ಆಗಿ ಹೋಗ್ಲಿ, ನಾನು ಅವ್ನು ದೊಡ್ಡ ಮಾಡಕ ಅವ್ನು ಹಾಳು ಮಾಡಬಾರ್ದು ಅಂದು ಆತ ನಿರಂತರ 25 ವರ್ಷ ಅದು ಒಂದು 25 ಅಡಿ ಆಗತಕ್ಕನ ಪುಕ್ಷಟ್ಟೆ ನೀರು ಹಾಕಿ ಉಣಿಸಿ 24 ವರ್ಷ ಒಂದು ಕಾದು ಮುಳ್ಳು ಕಟ್ಟಿ ಕಾದು. ಅಲ್ಲಿ ಕುರಿಯರು ದಂದರು ಭಾಳ ದೌರ್ಜನ್ಯ, ಭಾಳ ರಫ್ ಜನ ಆ ಕಡೆ ಆ ಭಾಗದಾರು. ಅವ್ರೆಲ್ಲರಿಗೂ ಯಾರನ್ನ ಮರ ಕಡಿಯಕ್ಕೆ ಬಂದ್ಬಿಟ್ರೆ ಹೋಗಿ ಮರಕ್ಕೆ ಹಿಂಗೆ ಮಾಡ್ಕೊಂಬಿಡೋದು, ನನ್ನ ಕಡ್ದು ಮರ ಕಡಿರಿ ಅಂತ. ಅಂದ್ರೆ ಸುಂದರ್ಲಾಲ್ ಬಹುಗುಣ ಅಪ್ಪಿಕೋ ಚಳವಳಿ ಆ ಉತ್ತರ ಪ್ರದೇಶದಲ್ಲಿ ಏನು ಇದ್ದಲ್ಲ, ಈ ನಮ್ಮ ಕೂಡ್ಲಿಗೆ ಈತ ಸುಂದರ್ಲಾಲ್ ಬಹುಗುಣ ಭಟ್ರಳ್ಳಿ ಗೂಳಪ್ಪ. ಒಂದು ಕೊಲೆಗೆ ಇಡೀ ಊರೇ ಖಾಲಿ. 15 ವರ್ಷ ಊರಾಗಿಲ್ಲ, ಒಬ್ಬೊಬ್ರು ಇಲ್ಲ. ಆ ಊರಿಗೆ ಹೋದ್ರೆ ಏನೋ ಒಂದು ದೇವ್ದ ಮನೆಗಳು ನೋಡಿದೆ ಆಕತಿ. ದೇವ್ದು ನಾನು ಸಂಜೆ ಬಂದ್ವಿ. ಆ ಊರಿಗೆ ಹೋಗಿ ದಾರಿ ಇಲ್ಲ. ಒಂದು ರಾಯಪುರ ಅಂತ ಊರು ಬರುತ್ತೆ. ಆ ಕೆರೆ ನೀರೆಲ್ಲ ಕೋಡಿ ಹರಿದು ಆ ರಸ್ತೆ ತುಂಬೆಲ್ಲ ನೀರು ಹರಿತವೆ, ಇಷ್ಟು ಮಟ್ಟ ನೀರು. ಆ ಊರ್ ಬಗ್ಗೆ ಒಂದು ವರದಿ ಮಾಡಿದಾಗ ಶಾಸಕರು ಆ ಊರಿಗೆ ಓಡಿ ಬಂದರು. ಒಂದೇ ಶಾಲೆ ಇರೋದು, ಆ ಶಾಲೆಗೆ ಮೇಷ್ಟ್ರು ಕೂಡ ಒಬ್ಬನೇ ಮೇಷ್ಟ್ರು. ಆ ಶಾಲೆನೂ ಬಂದು ವರ್ಷಗಟ್ಲೆ ಶಾಲೆನೂ ಇಲ್ಲ. ಈ ರೀತಿಯಾಗಿ ಆ ಬಾಂಬೆ ಕಾಲೋನಿ ಬರ್ಬರ ಬದುಕು ಅಂತ ಒಂದು ವರದಿ ಮಾಡಿದಾಗ ಆ ಊರರೆಲ್ಲರನ್ನೂ ಮತ್ತು ಶಾಸಕರೆಲ್ಲ ಕೂಡಿ ಆ ಊರಿಗೆ ಬರ್ರಿ ನಾವು ಸೌಲಭ್ಯ ಮಾಡಿಕೊಡ್ತೀವಿ ಅಂದರು. ಆ ಊರು ಬಿಟ್ಟರೆ ಎಲ್ಲೆಲ್ಲೋ ಹಳ್ಳಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ರು ಸುತ್ತ. ಅವರೆಲ್ಲರೂ ಬಂದು ಊರು ಸೇರ್ಕೊಂಡ್ರು. ಅಂದ್ರೆ ನಾನೊಂದು ವರದಿಯಿಂದ ಊರು ಬಿಟ್ಟರು ಕೂಡ ಊರಿಗೆ ಬಂದ್ರಲ್ಲ, ನೆಲೆ ಸೇರಿಸಿದ್ವಲ್ಲ. ಅಂದ್ರೆ ಇವತ್ತಿನ ಮಾಧ್ಯಮಗಳು ಏನಾದವ ಅಂದ್ರೆ ಗಂಡ ಹೆಂಡತಿ ಅಗಲ್ಸೋದು, ಒಬ್ಬರು ವಿಷ ಬಿತ್ತದು, ಇದು ಜರ್ನಲಿಸಮ್ ಅನ್ಕೊಂಡ್ರೆ. ಆದರೆ ಡೆವಲಪ್ಮೆಂಟ್ ಜರ್ನಲಿಸಮ್ ಮಾಡ್ತಕ್ಕಂಥ ರೀತಿಯೇ ಬೇರೆ. ಎರಡು ಸಂಬಂಧಗಳು ಕೂಡಿಸ್ತಕ್ಕಂಥದ್ದು, ಎರಡು ಮನಸ್ಸುಗಳನ್ನ ಬೆಸ್ತಕ್ಕಂಥದ್ದು ಪತ್ರಿಕೋದ್ಯಮದ ಒಂದು ಮೂಲ ಆಶಯ. ಆ ಆಶಯ ಈಡೇರಿಸ್ತೀವಲ್ಲ ಇಂಥ ವರದಿಗಳ ಮೂಲಕ ಅಂತ ನನ್ನೊಳಗೆ ನನಗೆ ಖುಷಿ. ಆ ಖುಷಿನೇ ನನಗೆ ಮತ್ತೆ ಮುಂದಿನ ಇನ್ನೊಂದು ಲೇಖನಕ್ಕೆ ಮುಂದೆ ಜೋಗ್ಯಾರ ಹೆಂಗೆ ಒಂದು ಊರು ದಾಟಿ ಇನ್ನೊಂದು ಊರು ಹಂಗೆ ಮುಂದಿನ ಊರಿಗೆ ಹೋಗ್ತಾ ಇದ್ದೆ. ದಾರಿಗೆ ಏನೋ ಯಾರೋ ದನಕ್ಕೆ ಏನು ಸಿಕ್ಕರೆ ಅವನ ಹತ್ರ ಮಾಹಿತಿ ಸಿಕ್ತಿತ್ತು. ಒಂದು ಖುಷಿ ಏನಂದರೆ ನಾನು ಇಷ್ಟೆಲ್ಲ ಈ ವಿಷಯಗಳು ಗೊತ್ತಾಗ್ಲಿಕ್ಕೆ ಜನಸಾಮಾನ್ಯರ ಜೊತೆ ಪತ್ರಕರ್ತ ಯಾವತ್ತು ನಿಕಟವಾಗಿ ಸಂಪರ್ಕ ಇಟ್ಕೊಂತಾನೋ ಅವಾಗ ಮಾತ್ರ ಇಂಥ ವರದಿಗಳು ಬರೋಕ್ಕೆ ಸಾಧ್ಯ. ನಾವೆಲ್ಲಿ ರಾಜಕಾರಣದ ಜೊತೆ ವೈಟ್ ಬಟ್ಟೆರ ಜೊತೆಗೆ ಹೋದರೆ ಇಂಥ ವರದಿಗಳು ಸೇರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕುರಿಕಾಯನ ಒಂದು ಒಳ್ಳೆ ಇಂಟಿಮೇಷನ್ ಕೊಡ್ತಾನೆ ಇಂಥ ಲಿಂಗಿದೆ ಅಂತ. ಒಬ್ಬ ಪತ್ರಕರ್ತಗೆ ಆ ಎಳೆ ಸಾಕು ಈ ಒಂದು ಸಕ್ಸಸ್ ಆಗಲಿಕ್ಕೆ. ಹಂಗಾಗಿ ಪತ್ರಕರ್ತ ಯಾವತ್ತು ಜನಸಾಮಾನ್ಯರ ಕಟ್ಟಕಡೆಯ ವ್ಯಕ್ತಿಯ ಜೊತೆ ನಿಂತಾಗ ಇಂಥವನ್ನೆಲ್ಲ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇಲ್ಲಿ ಕೊಟ್ಟೂರು ಪಕ್ಕ ಒಂದು ಚಪ್ರದಳ್ಳಿ ಅಂತ ಇದೆ. ಅಲ್ಲಿ ಮೇಷ್ಟ್ರು ಪ್ರತಿಭಾ ಕಾರಂಜಿ ಮಾಡಿರ್ತಾರೆ ಕಾರ್ಯಕ್ರಮ, ಶಾಲಾ ವಾರ್ಷಿಕೋತ್ಸವ ಮಾಡ್ತಾರೆ. ಶಾಲಾ ವಾರ್ಷಿಕ ಮಾಡಿದಾಗ ಒಬ್ಬತ್ತಿಗೆ ಹೇಳ್ತಾರೆ, ಏನಾರು ಕೊಡಪ್ಪ ನಾನು ಶಾಲೆ ವಾರ್ಷಿಕೋತ್ಸವ ಮಾಡ್ತೀವಿ ಅಂದಾಗ ಅವನು ಏನಂತಾನೆ, ನಾನು ಏನು ದುಡ್ಡು ಕೊಡಲ್ಲ, ನಾನು ಏನಾರು ಒಂದಿಷ್ಟು ನಿನಗೆ ನಿಮ್ಮ ಶಾಲೆಗೆ ಏನಾರು ಬೇಕಿದ್ರೆ ಕೇಳಂದಾಗ ನಮ್ಮ ಶಾಲೆಗೆ ಏನಿಲ್ಲ ಒಂದು ರೂಮ್ ಕೊಡ್ತೈತಿ, ಮಕ್ಕಳಿಗೆ ಹೊರಗೆ ಕುಂದಿಸ್ಕೊಂತೀವಿ ಅಂದಾಗ ನಾನು ಶಾಲೆ ಕಟ್ಸ್ಕೊಡ್ತೀನಿ ಒಂದು ರೂಮ್ ಅಂತ. ಒಬ್ಬ ವ್ಯಕ್ತಿ ಸುಮ್ಮನೆ ಮಾಮೂಲಿ ವ್ಯಕ್ತಿ, ಒಬ್ಬ ರೈತ, ಅವ್ರಿಗೆ ಏನೋ ಶಾಲಾ ವರ್ಷಕ್ಕೋಸ್ಕರ 1000 ರೂಪಾಯಿ ಅಂತ ಬಂದಿದ್ದಾನು, ಶಾಲೆ ಕಟ್ಸ್ಕೊಡ್ತಂತಲ್ಲ ನೀವು ಮನುಷ್ಯ ಅಂದಾಗ ಒಂದು ಖುಷಿಯಾಗಿ ಹೋಗ್ತಾರ. 2 ವರ್ಷ 3 ವರ್ಷ ಅಂದ್ರೆ ಸತ್ಬಿಡ್ತಾನ. ಮಗಳೆಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾಳೆ, ಜಿನ್ನಿಂಗ್ ಫ್ಯಾಕ್ಟ್ರಿಗೆ ಆತನ ಮಗಳು. ಅವಾಗ ಆತನ ಮಗಳು ಮೇಷ್ಟ್ರು ಕರೆಸ್ತಾಳೆ. ನೀನು ಸತ್ತು 1 ವರ್ಷ 3 ತಿಂಗಳಾದ್ಮೇಲೆ ನಮ್ಮಪ್ಪ ಮಾತು ಕೊಟ್ಟಿದ್ದ ಶಾಲೆ ಕಟ್ಸ್ದಂತ, ನಾನು ಶಾಲೆ ಕಟ್ಸಕ್ಕೆ 5 ಲಕ್ಷ ರೂಪಾಯಿ ದುಡ್ಡು ಅಂತ. ಈಗ ಒಂದು 10 ವರ್ಷದಿಂದ ಮಗಳು ಅಪ್ಪನ ಆಸೆನ ಒಬ್ಬ ಅನಕ್ಷರಸ್ಥ ಮಗಳು 5 ಲಕ್ಷ ರೂಪಾಯಿ ಕೊಟ್ಟು ಶಾಲೆ ಬಿಲ್ಡಿಂಗ್ ಕಟ್ಟಿಸ್ತಾಳೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಯಾರು ಮಲ್ಲಿಕಾರ್ಜುನ್ ಅಂತ ಇದ್ರು ಕೂಡ್ಲಿಯಲ್ಲಿ, ಅವರು ಕೂಡ ಬಂದು ಉದ್ಘಾಟನೆ ಮಾಡಿಸ್ತಾರೆ. ಅದನ್ನೊಂದು ವರದಿ ಬರೆದೆ ನಾನು. ಏನು ಇಷ್ಟೊಂದು ಅಂದ್ರೆ ಯಾಕೆ ಬರೆದೆ ಅಂದ್ರೆ, ಈಗ ಮಾತಾಡಿದ ಮಾತು ಇನ್ನು 5 ನಿಮಿಷ ಇರಲ್ಲ ನಮ್ಮಲ್ಲಿ. ಅಪ್ಪ ಮಾತು ಕೊಟ್ಟಿರೋದನ್ನ ಒಬ್ಬ ಅನಕ್ಷರಸ್ಥ ಮಗಳು ಈಡೇರಿಸ್ತಾಳೆ ಅಂದರೆ ಈಗಿನ ಕಾಲದಲ್ಲಿ ಕೂಡ ಒಂದು ಮಾತಿಗೆ ಬದ್ಧತೆ ಹೆಂಗಿದೆ ಅಂತಕ್ಕಂಥದ್ದು ಗೊತ್ತಾಗಲಿ ಅಂತಕ್ಕಂಥದ್ದು. ಮತ್ತು ಶಿಕ್ಷಣ ಪ್ರೇಮ ಕೂಡ ಬೆಳೆದ ತನಕ ಒಂದು ವರದಿ ಮಾಡಿದಾಗ ಅದು ಕೂಡ ಅಲಿಟೇಷನ್ ಆಯಿತು. ಭಟ್ರಳ್ಳಿ ಗೂಳಪ್ಪ ಅಂತಕ್ಕಂಥ ಒಂದು ವ್ಯಕ್ತಿ ಇದ್ದಾನೆ. ಆ ಗೂಳಪ್ಪನ ಕೆಲಸ ಏನು, ಅದು ಆತಂದು ಗೂಳಪ್ಪನ ಮೊಳಕಾಲ್ಮೂರು ತಾಲೂಕು. ಅದು ಕಾಯ್ತಕ್ಕಂಥ ಅರಣ್ಯ ಎಲ್ಲ ಕೂಡ್ಲಿಗಿ ತಾಲೂಕು, ರಾಮಸಾಗರ ಅಟ್ಟಿ ಅರಣ್ಯ ಅಂತ ಕಾಯ್ತಾ ಇದ್ದ. ಆತಂದು ಹಿಸ್ಟ್ರಿ ನನಗೆ ಗೊತ್ತಾಗಿದ್ದು ಕೂಡ ನಮ್ಮ ನಾಗೇಂದ್ರ ಶಾಸಕರಿದ್ದಾಗ ವೆಂಕಟೇಶ್ ದಾಳವಾಯಿ ಅವರು PA ಇದ್ದರು. ಅವರು ನನಗೊಂದು ಇಂಟಿಮೇಷನ್ ಕೊಟ್ಟರು, ಒಬ್ಬ ಭಟ್ರಳ್ಳಿ ಗೂಳಪ್ಪ ಅಂತದನ್ನ ಆತನ ಸರಿ ಒಂದ್ಸರಿ ಭೇಟಿಯಾಗಿ ಕಾಡಲ್ಲಿ ಇರ್ತಾನೆ ಮನುಷ್ಯ, ಕಾಡು ಮನುಷ್ಯ ಅಂತಕ್ಕಂಥದ್ದು. ಅಲ್ಲಿಗೆ ಹೋದ್ರೆ ಯಾವ ಗಾಡಿನೂ ಹಂಗೆ ಬರಂಗಿಲ್ಲ, ಪಂಚರ್ ಆಗೇ ಬರ್ಬೇಕು. ಅರಣ್ಯಕ್ಕೆ ಹೋದ್ರೆ ಅದು ದ್ವೀಪ. ಎಲ್ಲೂ ನಾವು ಈ ದೇಶದಾಗ ಇದೀವಿ ಅಂತಲೂ ಗೊತ್ತಾಗಲ್ಲ. ಆತನ ಅಡವಿಗೆ ಹೋದ್ರೆ, ಕಾಡಿಗೆ ಹೋದ್ರೆ, ಇಲ್ಲಿ ನಮ್ಮ ಕಡೆ ಅಡವಿ ಅಂತ ಕರಿತೀವಿ. ನಾನು ನಾಗರಾಜು ನಮ್ಮ ಸಂಜೀವಣಿ ಗೆಳೆಯ, ನನ್ನ ಜೊತೆಗೆ ಯಾವಾಗಲೂ ನನಗೆ ಕ್ಯಾಮ್ರಾಮನ್ ಇದ್ದಂಗೆ ಆತ. ನಾನು ಏನಾದ್ರು ಕೆಲಸ ಮಾಡ್ತಿದ್ರೆ ಆತ ಅದನ್ನ ನನಗೆ ಗೊತ್ತಿಲ್ಲದಂಗೆ ಸೆರೆ ಹಿಡಿತಿದ್ದ. ಇಬ್ರು ಗಾಡಿಯಲ್ಲಿ ಹೋದ್ವಿ, ನನ್ನ ಬೈಕಲ್ಲಿ ಹೋದ್ವಿ. ಹೋದಾಗ ಆ ವ್ಯಕ್ತಿ ಕಾಣಕ ಭಟ್ರಳ್ಳಿ ರಾಮಪುರ ಹತ್ರ ಬರುತ್ತೆ, ಮೊಳಕಾಲ್ಮೂರು ತಾಲೂಕು ಭಟ್ರಳ್ಳಿ. ಅಲ್ಲಿಂದ ಒಂದು 5 ಕಿಲೋಮೀಟ್ರು ಬರೀ ಮುಳ್ಳಲ್ಲಿ ಹೋಗ್ಬೇಕು. ಅರ್ಧ ಹೋದ್ವಿ ಅಲ್ಲಿಂದ ಮುಳ್ಳು ನಾನು ಪಂಚರ್ ಆಗ್ತಂತ ನನಗೆ ಕನ್ಫರ್ಮ್ ಆಯ್ತು. ಅಲ್ಲಿಂದ ನಡ್ಕಂತ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಡ್ಕೊಂಡು ಹೋದ್ವಿ. ಸಂಜೆ 4 ಗಂಟೆ ಆಗಿರ್ಬೋದು ಅಷ್ಟ ಸಮಯ. ಹೋದಾಗ ಗೂಳಪ್ಪ ಅಂತ ಕೂಗಿದ್ವಿ. ಅಲ್ಲಿ ಎಲ್ಲಿಂದ ಓ ಅಂತ ಧ್ವನಿ ಬಂತು.
ಆತ ಓಡಾಡೆ ಬಂದ ನೋಡ್ಕೊಂಡು ಆತ ಸೇಮ್ ವೀರಪ್ಪನಿದ್ದಂಗೆ ನಾನು ಆ ವೀರಪ್ಪನ್ನೇ ಆತ ಕಾಡು ಹಾಳು ಮಾಡ್ತಕ್ಕಂಥದ್ದು ಇದು ಕಾಡು ಉಳ್ಸತ್ತೆ ಅಷ್ಟೇ ಡಿಫ್ರೆನ್ಸ್. ಸೇಮ್ ಆತ ನೋಡಿ ನಾನು ಆತ ಬಂದು ನನ್ನ ಮುಂದೆ ನಿಂತ ಏನಿತ್ತು ವೀರಪ್ಪನ ನೋಡಿದಂಗೆ ಆಯ್ತಲ್ಲ ನನಗೆ ಅಂದೆ. ಬಂದು ಏನು ಎದಕ್ಕೆ ಬಂದ್ರಿ ಏನಂತ. ಇಲ್ಲ ಸರ್ ಹಿಂಗ ಇಲ್ಲ ಗುಳಪ್ಪ ಹಿಂಗ ದಳವಾಯರ್ ಅಂತ ಹೇಳಿದ್ರು ನಿನ್ನ ಬಗ್ಗೆ ಹಿಂಗೆ ಅಡವಿಯಾಗಿರ್ತಾನೆ ಆ ಮನುಷ್ಯನ ಮಾತಾಡ್ಸಿ ಬರ್ರಿ ಅಂದ್ರು. ಬಂದೆ ನಾನು ನೋಡೋಣ ಹೆಂಗಿರ್ತಾನಂತೆ. ದಳವಾಯರ್ಗೆ ಗೊತ್ತಿಲ್ಲಂಗೆ ಬಂದಿನಿ ನಾನು ಅಂದೆ. ಬರ್ರಿ ಸರ್ ಕಾಡು ತೋರಿಸ್ತೀನಿ ಅಂದ. ತೋರ್ಸಾಗ ಆತ ಒಂದು ಫಸ್ಟ್ ಹೇಳ್ದ ಮನುಷ್ಯ, ಸರ್ ನನ್ನ 100 ಹೆಕ್ಟರ್ ಅರಣ್ಯದಲ್ಲಿ ಒಂದೇ ಒಂದು ಕೊಡ್ಲಿ ಪೆಟ್ಟು ಎಲ್ಲಾರ ಈ ಮರ ಇದ್ರೆ ಚಾಲೆಂಜ್ ಮಾಡ್ತೀನಿ ಸರ್, ನನಗೆ ನೀವು ಹೇಳ್ಬೇಕು, ನೀವು ಒಂದು ಕೊಡ್ಲಿ ಪೆಟ್ಟಿ ಮರಕ್ಕೆ ಬಡದೈತೆ ಅಂತ ಹೇಳ್ಬೇಕು ನೀವು ಅಂತ. 100 ಹೆಕ್ಟರ್ ಅರಣ್ಯ 250 ಎಕರೆ, 100 ಹೆಕ್ಟರ್ ಅಂದ್ರೆ 250 ಎಕರೆಲಿ ಒಂದೇ ಒಂದು ಕೊಡ್ಲಿ ಪೆಟ್ಟು ನೀವು ಬಿದ್ದೈತೆ ಅಂತ ಹೇಳ್ಬೇಕು ನೀವು ನನಗೆ. ಲುಂಗಿ ಕಡೆಗೆ ನಂಗೆ ವೀರಪ್ಪನ ಅಡ್ಡಾಡ್ದಂಗೆ ಚಿಗಿರಿ ಅಡ್ಡಾಡ್ದಂಗೆ ಅಡ್ಡಾಡ್ತದ ಅಡವಿಯಲ್ಲಿ. ನಾವು ಅದು ನಿಂದು ಹೋಗಕ್ಕೆ ಆಗ್ತದಿಲ್ಲ ನಮ್ಮ ಕೈಲಿ. ಹೋದಾಗ ಎಲ್ಲ ಅದು ನಿಷ್ಠೆ ಹೇಳ್ಕೊಂತ ಹೋದ. ನೀನು ಹೆಂಗೆ ಇದನ್ನ ಅಡವಿ ಕಾಯಕ್ಕೆ ಸ್ಟಾರ್ಟ್ ಮಾಡಿದೆ? ಶಾಲೆ ಮುಖನೇ ನೋಡಿಲ್ಲ ಆತ. 25 ವರ್ಷ ಪುಕ್ಷೇಟಿ ಅರಣ್ಯಕ್ಕದಾನ. ಆತಗೆ 8 ಬುತ್ತಿ ತಾಂಬರ್ತದ್ಲು. 8 ಇತ್ತಿಲ್ಲಂದ್ರೆ ಮಕ್ಕಳು ಬರ್ತಾರ ಆ ಅರಣ್ಯ ಕಾಯಕ. ಪುಕ್ಷೇಟೆ ₹1 ಇಲ್ಲ. ನಿನಗೆ ಹೆಂಗೆ ಇದು ಕಾಯಕ್ ಬಂತು ಅಂತ ಕೇಳಿದೆ. ಅವ್ರು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದು ಸ್ಟೋರಿ ಹೇಳ್ದ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗ ರೈತರು ಅಕ್ಯುಪೇಷನ್ ಮಾಡಿ ಏನು ಅರಣ್ಯ ಪಕ್ಕ ಜಮೀನ ಅತಿಕ್ರಮಣ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಬಿಡಿಸಿ ಒಂದು ನರ್ಸರಿ ಟೈಪು ಇಡೀ ದೇಶದಾದ್ಯಂತ ಒಂದು ಯೋಜನೆ ತಗೊಂಬಂದ್ರು. ಅವರು ಅದು ಯೋಜನೆ ಪಾಸ್ ಆಗಲಿಲ್ಲ. 1 ವರ್ಷ ನಡೀತು. ಅವ್ರಿಗೆ ದುಡ್ಡು ಕೊಡೋಕ್ಕೆ ಆಗಲಿಲ್ಲ. ಅಂದರೆ ಅದನ್ನ ರೈತರ ಅತಿಕ್ರಮಣ ಮಾಡಿರೋ ಭೂಮಿನ ವಶಪಡಿಸ್ಕೊಂಡು ಅಲ್ಲಿ ಅರಣ್ಯ ಭೂಮಿ ನೆಡೋದು, ನರ್ಸರಿ ಮಾಡಿ ಗಿಡ ಬೆಳೆಸಿ ಅಲ್ಲಿ ಗಿಡ ನೆಡೋದು. ಅದಕ್ಕೆ ಡೈಲಿ ವೇಜಸ್ನಂಗೆ ನೀರು ಬಿಡ್ಲಿಕ್ಕೆ ಗುಳಪ್ಪನ ತಗೊಂಡಿದ್ರು. ಡೈಲಿ ವೇಜಸ್ನಂಗೆ 1 ವರ್ಷ ಕೆಲಸ ಮಾಡಿದೆ. 1 ವರ್ಷ ಕೂಲಿ ಕೊಟ್ಟರು ಅದಕ್ಕೆ. 1 ವರ್ಷ ಆದಮೇಲೆ ಯೋಜನೆ ಫ್ಲಾಪ್ ಆಗಿಬಿಡ್ತು. ಇಡೀ ದೇಶದಾಗ ಎಲ್ಲ ನರ್ಸರಿಗಳು ಹಾಳಾಗ್ಬಿಟ್ಟು ಈತ ಬೆಳೆಸಿರೋ ಗಿಡ ಇಷ್ಟಿದ್ದು ಒಂದು 100 ಹೆಕ್ಟರ್ ಅಲ್ಲಿ ಬೆಳೆಸಿದ್ವಲ್ಲ ಸಂಬಳ ಕೊಡೋದು ಬಿಟ್ಟುಬಿಟ್ರು. ಈ ಅನಕ್ಷರಸ್ಥಗೆ ಏನು ಪ್ರಜ್ಞೆ ಮತ್ತೆ, ನಾನು ಈ ಗಿಡನ ಇಷ್ಟು ದೊಡ್ಡ ಮಾಡಿದ್ದೀನಿ, ಇವು ಹಾಳಾಗಬಾರ್ದು, ರೊಕ್ಕ ಕೊಡಲಿ ಬಿಡಲಿ, ನನ್ನ ಜೀವನ ಏನಾರ ಆಗಿ ಹೋಗಲಿ, ನಾನು ಅವ್ನು ದೊಡ್ಡ ಮಾಡೋಕೆ ಅವ್ನು ಹಾಳು ಮಾಡಬಾರ್ದು ಅಂದು ಆತ ನಿರಂತರ 25 ವರ್ಷ ಅದು ಒಂದು 25 ಅಡಿ ಆಗತಕ್ಕನ ಪುಕ್ಷೆಟ್ಟೆ ನೀರು ಹಾಕಿ ಉಣಿಸಿ 24 ಅವರ್ಸ್ ಒಂದು ಕಾದು ಮುಳ್ಳು ಕಟ್ಟಿ ಕಾದು ಅಲ್ಲಿ ಕುರಿಯರು ದಂದರು ಭಾಳ ದೌರ್ಜನ್ಯ, ಭಾಳ ರಫ್ ಅಂದ್ರೆ ಭಾಳ ರಫ್ ಜನ ಆ ಕಡೆ ಆ ಭಾಗದಾರು. ಅವ್ರೆಲ್ಲರಿಗೂ ಯಾರನ್ನ ಮರ ಕಡಿಯೋಕೆ ಬಂದುಬಿಟ್ರೆ ಹೋಗಿ ಮರಕ್ಕೆ ಹಿಂಗೆ ಮಾಡ್ಕೊಂಬಿಡೋದು. ನನ್ನ ಕಡ್ದು ಮರ ಕಡೀರಿ ಅಂತ. ಅಂದರೆ ಸುಂದರ್ಲಾಲ್ ಬಹುಗುಣ, ಅಪ್ಪಿಕೋ ಚಳವಳಿ ಆ ಉತ್ತರ ಪ್ರದೇಶದಲ್ಲಿ ಏನು ಇದ್ದಲ್ಲ, ಈ ನಮ್ಮ ಕೂಡ್ಲಿಗೆ ಈತ ಸುಂದರಲಾಲ್ ಬಹುಗುಣ ಭಟ್ರಾಳಿ ಗೂಳಪ್ಪ ಅದು ಎಲ್ಲ ಸ್ಟೋರಿ ಹೇಳ್ದಾತ. ಹಿಂಗೆ ಮಾಡ್ತೀವಿ ಸರ್ ಹಿಂಗಿಲ್ಲ ಅಂತ ಊರ ಜನರು ಕೇಳ್ತಿದ್ದೆ. ಇಡೀ ಊರ ಜನರು ಅಣ್ತಮ್ಮಳಿಗೆಲ್ಲ ಇಷ್ಟ ಆತ. ಗಿಡ ಕಡಿಯಂಗಿಲ್ಲ, ದನಗಳು ಅಡಿಯೋಕೆ ಬರಂಗಿಲ್ಲ, ಎಲ್ಲ ಕಟ್ಟುನಿಟ್ಟು. ಇವನೇನು ದೊಡ್ಡ ಫಾರೆಸ್ಟ್ ಆಫೀಸರ್ ಆಗಿದ್ದಾನೆ, ಇವನು ಏನೋ ಡೈಲಿ ವೇಜಸ್ ಇವನು ಹೋಗಿ ನಮ್ಗೆ ಹಿಂಗೆ ಮಾಡ್ದ ಊರೆಲ್ಲ ಇವನಿಗೆ ಬೈಯದೆ. ಮತ್ತು ಗೂಳಪ್ಪ ನೀನು ಅಡವಿಗಿಲ್ದಾಗ ಹೆಂಗಂತ ಒಂದು ಪ್ರಶ್ನೆ ಕೇಳಿದಾಗ ಆ ಶರ್ಟ್ನ ಈ ಕೆಳಗೆ ಜೇಬ್ನಾಗ ಚೆನ್ನ ಇದೇನು ಡ್ರೈವರ್ ಬರುತ್ತಲ್ಲ ಅದ್ರ ಒಳಗೆ ಇಟ್ಕೊಂಡು ಊರವರೆಗೆ ಹೋಗಿ ಬಸ್ ಹತ್ತದಾತ ಮಗಳೂರಿಗೆ ಹೋದ್ರೆ. ಯಾಕಂದ್ರೆ ಗೂಳಪ್ಪ ಊರಾಗಿಲ್ಲ ಅಂದರೆ ಮರ ಕಡ್ದು ಬಿಡ್ತಾರೆ ಅಡವಿಯಾಗ ಅಂತ. ಊರವರೆಗೆ ಹೋಗಿ ಬಸ್ ಹತ್ತದ ಆ ಮನುಷ್ಯ ಅನ್ಎಜುಕೇಟೆಡ್. ಮತ್ತು ಊರವರೆಗೆ ಬಂದು ಹಿಡ್ಕೊಂಡು ನಂಗೆ ಸೀದಾ ಅಡವಿಗೆ ಹೋದಾತ. ಇಷ್ಟೊಂದು ಈ ಮನುಷ್ಯಗೆ ಅದಕ್ಕೆ ಪರಿಸರ ಅಂದ್ರೆ ಅರ್ಥ ಗೊತ್ತಿಲ್ಲ ಆತಗೆ. ಪರಿಸರ ಅಂದ್ರೆ ಏನಂದ್ರೆ ಗೊತ್ತಿಲ್ಲ, ಅದು ಕೇಳಿದ್ರೆ ಈಗಲೂ ಗೊತ್ತಿಲ್ಲ. ಅಂಥ ವ್ಯಕ್ತಿ ಅದೆಲ್ಲ ಇಷ್ಟು ಹೇಳ್ದ. ನನಗೆ ಒಳ್ಳೆ ಸ್ಟೋರಿ ಆಗ್ತಿದ್ದು ಕನ್ನಡಪ್ರಭದಲ್ಲಿ ಅಂದು ಆತನ ಬಗ್ಗೆ ಒಂದು ಕನ್ನಡಪ್ರಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರೇಕಿಂಗ್ ನ್ಯೂಸ್ ಒಂದು ಸ್ಟೋರಿ ಕೊಟ್ಟೆ ಗೂಳಪ್ಪನ ಬಗ್ಗೆ. ಕೊಟ್ಟ ತಕ್ಷಣವೇ ಆಲ್ ಎಡಿಷನ್ ಬಂತು, ಆಲ್ ಕರ್ನಾಟಕ ಬಂತು. ಆಲ್ ಕರ್ನಾಟಕ ಬಂದ ಕೂಡಲೇ ಆತನ ಬಗ್ಗೆ ಚರ್ಚೆ ಆಗಿ ಶುರುವಾಯಿತು. ಸಾಲುಮರ ತಿಮ್ಮಕ್ಕನ ಬಗ್ಗೆ ಚರ್ಚೆ ಆಗ್ತಿತ್ತಲ್ಲ, ಈ ಭಾಗದ ಆತನ ಬಗ್ಗೆ ಚರ್ಚೆ ಆಗ್ತಿತ್ತು. ಅದಾದ ನಂತರ ಪಬ್ಲಿಕ್ ಟಿವಿಯಲ್ಲಿ ರಂಗನಾಥ್ ಅವರು ಹೊಸದಾಗಿ ವರ್ಷದ ವ್ಯಕ್ತಿ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ವರ್ಷದ ವ್ಯಕ್ತಿ ಕಾರ್ಯಕ್ರಮದಲ್ಲಿ ಇದೇ ಟೈಮಲ್ಲಿ ನನ್ನ ಲೇಖನ ಬಂತು ಕನ್ನಡಪುರದಲ್ಲಿ. ಅವರು ಕನ್ನಡಪುರ ನಮ್ಮ ರಿಪೋರ್ಟರ್ ಎಡಿಟರಲ್ಲ ನಮ್ಮ ರಂಗಣ್ಣ ಸರ್. ಆ ಲೇಖನ ನೋಡಿ ಅವ್ರು ಏನು ಮಾಡಿದರು, ಭೀಮಣ್ಣ ನಿಂದು ಒಂದು ಕಳಿಸ್ಕೊಡು ಗೂಳಪ್ಪ ಅವ್ರದ್ದು ಅಂತಂದಾಗ ನಾನು ಅವ್ರದ್ದೊಂದು ಬಯೋಡೇಟಾ ಕಳಿಸ್ಕೊಟ್ಟೆ. ಈಗ ಒಂದು 30 ಜನ ಇಂಥ ಗೂಳಪ್ಪನಂಥವ್ರು ಸಾಧಕರ ಲಿಸ್ಟ್ ಬಂತು. 30 ಜನದಾಗ ಎಲ್ಲ ಜೆ ಡಿ ಹಿಡಿಬೇಕಾದ್ರೆ ಟಾಪ್ 10 ತೆಗೆದ್ರು ರಂಗನಾಥ್ ಸರ್ ಅವರು. ಟಾಪ್ 10 ತೆಗೆದಾಗ ಟಾಪ್ 10 ಗೂಳಪ್ಪ ಇದ್ದ. ಅದಾದ್ಮೇಲೆ ಟಾಪ್ 3 ತೆಗೆದ್ರು. ಟಾಪ್ 3ದಾಗೂ ಗೂಳಪ್ಪ ಇದ್ದ. ಇನ್ನೇನು ಟಾಪ್ 1 ಅಂತ ಬಾಕಿ. ಟಾಪ್ 1 ಅದ್ರದ್ದು ಬಂದ್ಬಿಡ್ತು ಹತ್ರ. ಅವಾಗ ಟಾಪ್ 1 ಗೂಳಪ್ಪನೇ ಇಡೀ ಪಬ್ಲಿಕ್ ಟಿವಿ ವರ್ಷದ ವ್ಯಕ್ತಿಯಾಗಿ ಆಯ್ಕೆ ಆದ. ಅಲ್ಲಿ ವರ್ಷದ ವ್ಯಕ್ತಿ ಅದು ಗೂಳಪ್ಪ ಬೆಂಗಳೂರೇ ನೋಡಿಲ್ಲ ಜೀವನದಾಗ. ನಾನೇ ಕರ್ಕೊಂಡು ಹೋದೆ ನಮ್ಮ ಪತ್ರಕರ್ತರ ಜೊತೆಗೆ ನಾಗರಾಜು, ಉಡೇಮ್ ಕೃಷ್ಣಮೂರ್ತಿ, ರಂಗನಾಥ್ ಇವ್ರ ಜೊತೆಗೆ ಆತನ ಗೂಳಪ್ಪನ ಕರ್ಕೊಂಡು ಬೆಂಗಳೂರಿಗೆ ಹೋದೆ. ಹೊಸ ವರ್ಷ ಪ್ರಶಸ್ತಿ ಕೊಡಬೇಕು. ಅರಣ್ಯ ಸಚಿವ ರಮನಾಥ್ ರೈ, ರವಿ ಬೆಳಗೇರಿ ಇನ್ನೂ ಇದ್ರು. ರವಿ ಬೆಳಗೇರಿ ಪ್ರಶಸ್ತಿ ಕೊಟ್ಟಿದ್ದು. ಇದು ಓದೋತ ಗೂಳಪ್ಪ ರಮನಾಥ್ ರೈ ಖಾಲಿ ಬೀಳಕ್ಕೆ ಹೋಗ್ಬಿಟ್ಟ. ಗೂಳಪ್ಪ ರಮನಾಥ್ ರೈ ನಿನ್ನ ಖಾಲಿ ಬೀಳಬೇಕು, ನೀನು ಅವ್ರ ಅರಣ್ಯಕ್ಕೆ ಉಳಿಸಿದೀಯಾ, ನೀನು ಬೀಳಬೇಡ ಎದ್ದಾಳು ಅಂತ ಮತ್ತೆ ಹಿಡಿದೇಳಿಸಿದ್ರು. ಅವ್ರಿಗೊಂದು ಅವ್ರು ಇರೋವರೆಗೂ ಗೂಳಪ್ಪ ಒಂದು ನೌಕರಿ ಕೊಡಬೇಕಂತ ರವಿ ಬೆಳಗೇರಿ ಅವರು ಅವತ್ತು ವರ್ಷದ ವ್ಯಕ್ತಿ ಇದರಲ್ಲಿ ಆಯ್ಕೆ ಮಾಡಿದರು. ಬೆಂಗಳೂರವ್ರು ಎಲ್ಲರೂ ಹೊರಗಡೆ ಅದಕ್ಕೆ ಡ್ರೆಸ್ ಕೊಡಲಿಕ್ಕೆ, ಬಟ್ಟೆ ಕೊಡಲಿಕ್ಕೆ, ವಸ್ತು ಕೊಡಲಿಕ್ಕೆ ಶೈಲಿ ಕ್ಯೂ ನಿಂತ್ಬಿಟ್ರೆ ಜನ ಎಲ್ಲ ಆ ಪಬ್ಲಿಕ್ ಟಿವಿ ಆ ಯಶವಂತಪುರ ಆಫೀಸ್ ಮುಂದೆ. ಗೂಳಪ್ಪ ನೋಡ್ಬೇಕಂತ ಕೂತ್ವಲ್ಲ, ಯಾಕೆ ಟಿವಿಯಲ್ಲಿ ತಿಂಗಟ್ಲೆ ನೋಡಿದಾರಲ್ಲ ಅವ್ರದ್ದೊಂದು ವಿಟಿ ಮಾಡಿರ್ತಾರಲ್ಲ ಇದು ಹೆಂಗೆ ಮಾಡ್ತಾರಂತ. ಅದಕ್ಕೆ ಗೂಳಪ್ಪ ನೋಡೋಕೆ ಎಷ್ಟೋ ಜನ ಕಾದ್ಬಿಟ್ರ. ಹಂಗಾಗಿ ಗೂಳಪ್ಪಂದು ನಾನೊಂದು ಕನ್ನಡಪುರದಲ್ಲಿ ಬರೆದಿರ್ತಕ್ಕಂಥ ಒಬ್ಬ ಪತ್ರಕರ್ತ ಅದಕ್ಕೊಂದು ₹1,00,000 ಪ್ರಶಸ್ತಿ. ಮತ್ತು ಅದಕ್ಕೆ ನೌಕರಿ ಕೊಡಲೇಬೇಕು, ತನ್ನ ಮಕ್ಕಳಿಗೆ ನೌಕರಿ ಕೊಡಬೇಕಂತ ರವಿ ಬೆಳಗೇರಿ ಆದೇಶ ಮಾಡಿದ್ರು ರಮನಾಥ್ ರೈಗೆ. ಅವ್ರು ಒಪ್ಪಿಕೊಂಡ್ರು ಆ ಟೈಮಲ್ಲಿ.
ಒಪ್ಕೊಂಡಾಗ ಅದು ಪ್ರಶಸ್ತಿ ಮುಗೀತು, ಆಯಿತು, ಬಂತು. ಅದಾದ ನಂತರ ಗೂಳಪ್ಪನ ಅರಣ್ಯ ಇಲಾಖೆ ಅಧಿಕಾರಿಗಳು ₹1 ಕೊಡೋದಿಲ್ಲ, 25,000 ರೂಪಾಯಿ ಕೊಡ್ತಾರೆ. ಈಗಲೂ 25,000 ಕೊಡ್ತಾರೆ ಅವ್ರಿಗೆ, 25-30,000 ಕೊಡ್ತಾರೆ ಈಗಲೂ. ಗೂಳಪ್ಪ ಫುಲ್ಲು ಖುಷಿ, ಒಂದು ಮನೆ ಕಟ್ಸ್ಕೊಂಡ ಈ ಗೂಳಪ್ಪ. ಅದಾದ ನಂತರ ಈಗ ಒಂದು 3 ವರ್ಷದಿಂದ ಸರ್ಕಾರದಿಂದ ವಾಲ್ಮೀಕಿ ಪ್ರಶಸ್ತಿ ಅಂತ ಕೊಡ್ತಾರೆ. ಆ ವಾಲ್ಮೀಕಿ ಪ್ರಶಸ್ತಿನೂ ಗೂಳಪ್ಪಗೆ ಸಿಕ್ತು ಸರ್ಕಾರದಿಂದ. ಆತಗೆ 5 ಲಕ್ಷ ರೂಪಾಯಿ ದುಡ್ಡು ಬಂತು, ಮತ್ತೊಂದು 2 ತೊಲೆನೋ ಬಂಗಾರ ಏನೋ ಕೊಟ್ಟರು. ನೋಡ್ರಿ, ಒಬ್ಬ ನಿಷ್ಕಲ್ಮಶ ಮಾಡಿದ ಸೇವೆಗೆ ಒಬ್ಬ ಪತ್ರಕರ್ತ ಕೂಡ ಏನು ಗೊತ್ತಿಲ್ದಂಗೆ, ಅವ್ರು ನಮ್ಮ ಸಂಬಂಧಿಕರಲ್ಲ, ಯಾರೂ ಅಲ್ಲ. ಅದೇ ಒಬ್ಬ ನಾನು MLA ಹತ್ರ ಹೋಗಿದ್ರೆ ಒಂದು 5,000-50,000 ಕೊಡ್ತಿದ್ರು ನನಗೆ. ಅದನ್ನ ಬಗ್ಗೆ ಬರೆದಿದ್ರೆ ಒಂದಿಷ್ಟು ಒಗಳ ಬಟ್ಟಾಗಿ ಬರೆದ್ಬಿಟ್ಟಿದ್ರೆ ಒಂದು 5,000 ನಾನು ಒಳ್ಳೆ ವೈಟ್ ಹಾಕ್ಕೊಂಡು ನಾನು ಒಂದು ದೊಡ್ಡ ಗಾಡಿಗೆ ಅಡ್ಡಾಡ್ತಿದ್ದೆ. ನಮಗೆ ಆ ಬುದ್ಧಿ ಯಾಕೆ ಬರಲಿಲ್ಲ, ನನಗೆ ಅದು ಬೇಕಾಗಿಲ್ಲ. ನನ್ನ ವೃತ್ತಿಗೆ ನಾನು ಅಗೌರವ ಅನ್ಕೊಳ್ಳೋದು, ನಾನು ಇವರಿಂದ ಹೋಗ್ತಾ ಇದ್ದೀನಲ್ಲ, ಇಂಥವ್ರಿಗೆ ಬದುಕು ಕೊಡ್ತಾ ಇದ್ದೀನಲ್ಲ ಅಂತಂದು ಎಲ್ಲೋ ಎಲೆ ಮರೆಕಾಯಿ ಆತ ಕೊನೆಯವರೆಗೂ ಅಡವೆಗೆ ಸಾಯ್ತಿದ್ದ ಆತ, ಯಾರು ಮುಖ್ಯವಾನಿಗೆ ಬರೋದಿಲ್ಲ. ಅದಾದ ನಂತರ ಮೊನ್ನೆ ಆತನ ಬಗ್ಗೆ ಒಂದು 24x7 ಅರಣ್ಯ ರಕ್ಷಕ ಅಂತ ಒಂದು ಪುಸ್ತಕ ಬರೆದೆ. ಆ ಪುಸ್ತಕನೂ ರಿಲೀಸ್ ಆಯಿತು. ಈಗ ರಾಜ್ಯೋತ್ಸವ ಪ್ರಶಸ್ತಿ ತಗನ ಮಟ್ಟಕ್ಕೆ ಆ ವ್ಯಕ್ತಿ ಇದ್ದಾನೆ. ನಮ್ಮ ಕೂಡ್ಲಿ ತಾಲೂಕಿನ ಸುಂದರಲಾಲ್ ಬಹುಗುಣ ಅವರು. ಅಂಥ ವ್ಯಕ್ತಿ ಬಗ್ಗೆನೂ ನನಗೆ ಭಾರಿ ಎಂತೆಂಥರ ನನ್ನ ಹೋದರೆ ಸಮಾಜ, ನಾನು ಮನೆ ಬಿಟ್ಟು ಹೋದರೆ ಇಷ್ಟೆಲ್ಲ ಜಗತ್ತು ವಿಶಾಲವಾಗೈತಾ ಆಮೇಲೆ ನಮ್ಮ ಕಾರ್ಯಗಳು, ನಮ್ಮ ಪತ್ರಕರ್ತರ ಕೆಲಸಗಳು ಇನ್ನೂ ಎಷ್ಟೆಷ್ಟು ಅದಾವೆ ಜವಾಬ್ದಾರಿ ಅಂತ. ಅದಾದ ನಂತರ ನನಗೆ ಇನ್ನೊಂದು ಹೇಳ್ಬೇಕಂದ್ರೆ ಬಾಂಬಿಕಾಲು ಅಂತ ಒಂದು ಊರು ಬರುತ್ತೆ. ಅಲ್ಲಿ ಒಳ್ಳೆ ಮರಳು, ಆ ಮರಳು ಫುಲ್ಲು ಕ್ವಾಲಿಟಿ ಮರಳು. 25 ವರ್ಷ ಒಬ್ಬ MLA ಆ ಊರಿಗೆ ಹೋಗಿಲ್ಲ, ಒಬ್ಬ MLA ನೋಡಿಲ್ಲ ಆ ಊರನ್ನ. ನಮ್ಮ ತಾಲೂಕೆ MLA ಆ ಊರಿಗೆ ಕಾಲೇ ಇಟ್ಟಿಲ್ಲ 25 ವರ್ಷ. ಅಂದ್ರೆ 5 MLAಗಳು ಯಾವ MLA ನೋಡಿಲ್ಲ ಅನ್ಕೊಂಬಿಟ್ರಿ, ಒಂದೇ ಮಾತಿಗೆ ಹೇಳಕ್ಕಂದ್ರೆ. ಒಬ್ಬ MLA ಆ ಊರು ನೋಡಿಲ್ಲ. ಒಂದೊಮ್ಮೆ ಆ ಪೋರ್ಚುಗೀಸರು ಏನೋ ಬಂದರ್ಗೊಳಗೆ ಏನು ಹೊಸ ಸಂಶೋಧನೆ ನಡೆಸ್ತಾರಲ್ಲ, ಹಂಗೆ ನಂದು ಒಂದು ಸಂಶೋಧನೆ ಆಗಿಬಿಡ್ತದೆ. ಒಂದು ಲೇಖನ, ಬಾಂಬಿ ಕಾಲೋನಿಯ ಬರ್ಬರ ಬದುಕು ಅಂತ ಕನ್ನಡಪುರದಲ್ಲಿ ಒಂದು ವರದಿ ಮಾಡಿದೆ. ಆ ವರದಿ ಮಾಡೋ ಕಾರಣ ಏನಂತಂದರೆ, ಆ ಉಸುಗು, ಆ ಮರಳು, ಒಂದು ಗುಂಪು ಮರಳು ಹೊಡೆಯತಕ್ಕಂಥದ್ದು, ನಾನು ಹೊಡಿತೀನಿ ನೀನು ಹೊಡಿತೀನಿ ಅದಕ್ಕೆ ಇಬ್ಬರು ಜಗಾಡಿ ಒಂದು ಕೊಲೆ ಆಗುತ್ತೆ. ಕೊಲೆ ಆದಾಗ ಇಡೀ ಊರೇ ಬಿಡ್ತಾರೆ. ಊರೆಲ್ಲ ಖಾಲಿ, 30 ಮನೆ ಇರ್ತಾವೆ. ಬುಡುಬುಡಿಕೆರು ಅವರು, ಜೋಗಿಯರು ಅಂತಾರೆ, ಬುಡುಬುಡಿಕೆರು, ಗೊಂದಲಿಗರು ಅಂತಾರೆ ಅವರು. ಆ ಬುಡುಬುಡಿಕೆರು ಇರ್ತಕ್ಕಂಥ ಊರು 30 ಮನೆ. ಇಡೀ 30 ಮನೆ ಆಡಾಗಲೇ ಆ ಮನೆ ಬಿಟ್ಟು ಹೋಗ್ಬಿಟ್ಟು ಊರೊಳಗೆ ನಮ್ಮ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ಒಂದು ಕೊಲೆಗೆ ಇಡೀ ಊರೇ ಖಾಲಿ. 15 ವರ್ಷ ಊರಾಗಿಲ್ಲ, ಒಬ್ಬೊಬ್ರು ಇಲ್ಲ. ಆ ಊರಿಗೆ ಹೋದರೆ ಏನೋ ಒಂದು ದೇವ್ದ ಮನೆಗಳು ನೋಡಿದೆ ಆಕತಿ. ದೇವ್ದು, ನಾನು ಸಂಜೆ ಬಂದ್ವಿ. ಆ ಊರಿಗೆ ಹೋಗಿ ದಾರಿ ಇಲ್ಲ. ಒಂದು ರಾಯಪುರ ಅಂತ ಊರು ಬರುತ್ತೆ. ಆ ಕೆರೆ ನೀರೆಲ್ಲ ಕೋಡಿ ಹರಿದು ಆ ರಸ್ತೆ ತುಂಬೆಲ್ಲ ನೀರು ಹರಿತವೆ, ಇಷ್ಟು ಮಟ್ಟ ನೀರು. ಅದ್ರಾಗ ಹೋಗ್ಬೇಕು ಗಾಡಿ ತಳ್ಕೊಂಡು ನಾನು ಆ ಊರಿಗೆ, ಬಾಂಬೆ ಕಾಲನಿಗೆ ಹೋಗ್ಬೇಕಂದ್ರೆ ನಾನು ಗಾಡಿ ತಳ್ಕೊಂಡು ಗುಡ್ಡದಾಗ ಬೆಟ್ಟದಾಗ ಹೋಗಿ ಆ ಊರು ತಲುಪಿದ್ವಿ. ಹಂಗೆ ಮಾಡಿದ್ವಿ. ದಾರಿನೇ ಇಲ್ಲ ಊರಿಗೆ. ತಲುಪಿದಾಗ ಆ ಊರ ಬಗ್ಗೆ ಒಂದು ವರದಿ ಮಾಡಿದೆ. ಆ ಊರ ಬಗ್ಗೆ ಒಂದು ವರದಿ ಮಾಡಿದಾಗ ಶಾಸಕರು ಆ ಊರಿಗೆ ಓಡಿ ಬಂದರು. ಒಂದೇ ಶಾಲೆ ಇರೋದು. ಆ ಶಾಲೆಗೆ ಮೇಷ್ಟ್ರು ಕೂಡ ಒಬ್ಬನೇ ಮೇಷ್ಟ್ರು. ಆ ಶಾಲೆನೂ ಬಂದು ವರ್ಷಗಟ್ಟಲೆ ಶಾಲೆನೂ ಇಲ್ಲ. ಈ ರೀತಿಯಾಗಿ ಆ ಬಾಂಬೆ ಕಾಲೋನಿ ಬರ್ಬರ ಬದುಕು ಅಂತ ಒಂದು ವರದಿ ಮಾಡಿದಾಗ ಆ ಊರರೆಲ್ಲರನ್ನೂ ಮತ್ತು ಶಾಸಕರೆಲ್ಲ ಕೂಡಿ ಆ ಊರಿಗೆ ಬರ್ರಿ, ನಾವು ಸೌಲಭ್ಯ ಮಾಡಿಕೊಡ್ತೀವಿ ಅಂದರು. ಆ ಊರು ಬಿಟ್ಟರೆ ಎಲ್ಲೆಲ್ಲೋ ಹಳ್ಳಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬದುಕ್ತಿದ್ರು ಸುತ್ತ. ಅವರೆಲ್ಲರೂ ಬಂದು ಊರು ಸೇರ್ಕೊಂಡ್ರು. ಅಂದರೆ ನಾನೊಂದು ವರದಿಯಿಂದ ಊರು ಬಿಟ್ಟರು ಕೂಡ ಊರಿಗೆ ಬಂದ್ರಲ್ಲ, ನೆಲೆ ಸೇರಿಸಿದ್ವಲ್ಲ. ಅಂದರೆ ಇವತ್ತಿನ ಮಾಧ್ಯಮಗಳು ಏನದಾವ ಅಂದರೆ ಗಂಡ ಹೆಂಡತಿ ಅಗಲ್ಸೋದು, ಒಬ್ಬರವ್ರಿಗೆ ವಿಷ ಬಿತ್ತೋದು, ಇದು ಜರ್ನಲಿಸಮ್ ಅನ್ಕೊಂಡ್ರೆ. ಆದರೆ ಡೆವಲಪ್ಮೆಂಟ್ ಜರ್ನಲಿಸಮ್ ಮಾಡ್ತಕ್ಕಂಥ ರೀತಿಯೇ ಬೇರೆ. ಎರಡು ಸಂಬಂಧಗಳು ಕೂಡಿಸ್ತಕ್ಕಂಥದ್ದು, ಎರಡು ಮನಸ್ಸುಗಳನ್ನ ಬೆಳೆಸ್ತಕ್ಕಂಥದ್ದು ಪತ್ರಿಕೋದ್ಯಮದ ಒಂದು ಮೂಲ ಆಶಯ. ಆ ಆಶಯ ಈಡೇರಿಸ್ತೀವಲ್ಲ ಇಂಥ ವರದಿಗಳ ಮೂಲಕ ಅಂತಂದು ನನ್ನೊಳಗೆ ನನಗೆ ಖುಷಿ. ಆ ಖುಷಿನೇ ನನಗೆ ಮತ್ತೆ ಮುಂದಿನ ಇನ್ನೊಂದು ಲೇಖನಕ್ಕೆ ಮುಂದೆ ಜೋಗ್ಯಾರ ಹೆಂಗೆ ಒಂದು ಊರು ದಾಟಿ ಇನ್ನೊಂದು ಊರು ಹಂಗೆ ಮುಂದಿನ ಊರಿಗೆ ಹೋಗ್ತಾ ಇದ್ದೆ. ದಾರಿಗೆ ಏನೋ ಒಂದು ಯಾರೋ ದನಕ್ಕೆ ಏನು ಸಿಕ್ಕರೆ ಅವನ ಹತ್ರ ಮಾಹಿತಿ ಸಿಗ್ತಿತ್ತು. ಒಂದು ಖುಷಿ ಏನಂದರೆ, ನಾನು ಇಷ್ಟೆಲ್ಲ ಈ ವಿಷಯಗಳು ಗೊತ್ತಾಗಲಿಕ್ಕೆ ಜನಸಾಮಾನ್ಯರ ಜೊತೆ ಪತ್ರಕರ್ತ ಯಾವತ್ತು ನಿಕಟವಾಗಿ ಸಂಪರ್ಕ ಇಟ್ಕೊಂತಾನೋ ಅವಾಗ ಮಾತ್ರ ಇಂಥ ವರದಿಗಳು ಬರೋಕ್ಕೆ ಸಾಧ್ಯ. ನಾವೆಲ್ಲಿ ರಾಜಕಾರಣದ ಜೊತೆ ವೈಟ್ ಬಟ್ಟೆರ ಜೊತೆಗೆ ಹೋದರೆ ಇಂಥ ವರದಿಗಳು ಸೇರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕುರಿಕಾಯನ ಒಂದು ಒಳ್ಳೆ ಇಂಟಿಮೇಷನ್ ಕೊಡ್ತಾನೆ ಇಂಥ ಲಿಂಗಿದೆ ಅಂತ. ಒಬ್ಬ ಪತ್ರಕರ್ತಗೆ ಆ ಎಳೆ ಸಾಕು ಈ ಒಂದು ಸಕ್ಸಸ್ ಆಗಲಿಕ್ಕೆ. ಹಾಗಾಗಿ ಪತ್ರಕರ್ತ ಯಾವತ್ತೂ ಜನಸಾಮಾನ್ಯರ ಕಟ್ಟಕಡೆಯ ವ್ಯಕ್ತಿಯ ಜೊತೆ ನಿಂತಾಗ ಇಂಥವನ್ನೆಲ್ಲ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಾನು ನಿಜವಾಗ್ಲೂ ಇವನ್ನ ಎಷ್ಟು ಹೇಳಿದ್ರು ಕಡಿಮೆ. ಇಲ್ಲಿ ಕೊಟ್ಟೂರು ಪಕ್ಕ ಒಂದು ಚಪ್ರದಳ್ಳಿ ಅಂತ ಇದೆ, ಕೊಟ್ಟೂರು ಪಕ್ಕನೇ ಶಾಲೆ ಮೇಷ್ಟ್ರು ಪ್ರತಿಭಾ ಕಾರಂಜಿ ಮಾಡಿರ್ತಾರೆ ಕಾರ್ಯಕ್ರಮ. ಶಾಲಾ ವಾರ್ಷಿಕೋತ್ಸವ ಮಾಡ್ತಾರೆ. ಶಾಲಾ ವಾರ್ಷಿಕ ಮಾಡಿದಾಗ ಒಬ್ಬತ್ತಿಗೆ ಹೇಳ್ತಾರೆ, ಏನಾರು ಕೊಡಪ್ಪ ನಾನು ಶಾಲೆ ವಾರ್ಷಿಕೋತ್ಸವ ಮಾಡ್ತೀವಿ ಅಂದಾಗ ಅವನು ಏನಂತಾನೆ, ನಾನು ಏನು ದುಡ್ಡು ಕೊಡಲ್ಲ, ನಾನು ಏನಾರು ಒಂದಿಷ್ಟು ನಿನಗೆ ನಿಮ್ಮ ಶಾಲೆಗೆ ಏನಾರು ಬೇಕಿದ್ರೆ ಕೇಳಂದಾಗ ನಮ್ಮ ಶಾಲೆಗೆ ಏನಿಲ್ಲ, ಒಂದು ರೂಮ್ ಕೊಡ್ತೈತಿ ಮಕ್ಕಳಿಗೆ ಹೊರಗೆ ಕುಂದಿಸ್ಕೊಂತೀವಿ ಅಂದಾಗ, ನಾನು ಶಾಲೆಗೆ ಕಟ್ಸ್ಕೊಡ್ತೀನಿ ಒಂದು ರೂಮ್ ಅಂತ. ಒಬ್ಬ ವ್ಯಕ್ತಿ, ಸುಮ್ಮನೆ ಮಾಮೂಲಿ ವ್ಯಕ್ತಿ, ಒಬ್ಬ ರೈತ, ಅವ್ರು ಏನೋ ಶಾಲಾ ವರ್ಷಕ್ಕೋಸ್ಕರ 1,000 ರೂಪಾಯಿ ಅಂತ ಬಂದಿದ್ದಾನೋ ಶಾಲೆಗೆ ಕಟ್ಸ್ಕೊಡ್ತಂತಲ್ಲ ನೀವು ಮನುಷ್ಯ ಅಂದಾಗ ಅಂದು ಖುಷಿಯಾಗಿ ಹೋಗ್ತಾರೆ. 2 ವರ್ಷ 3 ವರ್ಷ ಅಂದ್ರೆ ಸತ್ಬಿಡ್ತಾನೆ ಆತ. ಮಗಳೆಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾಳೆ, ಜಿನ್ನಿಂಗ್ ಫ್ಯಾಕ್ಟ್ರಿಗೆ ಆತನ ಮಗಳು. ಅವಾಗ ಆತನ ಮಗಳು ಮೇಷ್ಟ್ರು ಕರೆಸ್ತಾಳೆ. ನೀನು ಸತ್ತು 1 ವರ್ಷ 3 ತಿಂಗಳಾದಮೇಲೆ ನಮ್ಮಪ್ಪ ಮಾತು ಕೊಟ್ಟಿದ್ದ ಶಾಲೆ ಕಟ್ಸ್ದಂತ, ನಾನು ಶಾಲೆ ಕಟ್ಸೋಕ್ಕೆ 5 ಲಕ್ಷ ರೂಪಾಯಿ ದುಡ್ಡು ಅಂತ. ಈಗ ಒಂದು 10 ವರ್ಷದಿಂದ ಮಗಳು ಅಪ್ಪನ ಆಸೆನ ಒಬ್ಬ ಅನಕ್ಷರಸ್ಥ ಮಗಳು 5 ಲಕ್ಷ ರೂಪಾಯಿ ಕೊಟ್ಟು ಶಾಲೆ ಬಿಲ್ಡಿಂಗ್ ಕಟ್ಟಿಸ್ತಾಳೆ. ಕ್ಷೇತ್ರ ಶಿಕ್ಷಣಾಧಿಕಾರಿ
ಯಾರು ಮಲ್ಲಿಕಾರ್ಜುನ ಅಂತ ಇದ್ರು ಕೂಡ್ಲಿಗೆಯಲ್ಲಿ, ಅವರು ಕೂಡ ಬಂದು ಉದ್ಘಾಟನೆ ಮಾಡಿಸ್ತಾರೆ. ಅದನ್ನೊಂದು ವರದಿ ಬರೆದೆ ನಾನು. ಏನು ಇಷ್ಟೊಂದು ಅಂದರೆ ಯಾಕೆ ಬರೆದೆ ಅಂದರೆ, ಈಗ ಮಾತಾಡಿದ ಮಾತಿನ 5 ನಿಮಿಷ ಇರಲ್ಲ ನಮ್ಮಲ್ಲಿ. ಅಪ್ಪ ಮಾತು ಕೊಟ್ಟಿರೋದನ್ನ ಒಬ್ಬ ಅನಕ್ಷರಸ್ಥ ಮಗಳು ಈಡೇರಿಸ್ತಾಳೆ ಅಂದರೆ, ಈಗಿನ ಕಾಲದಲ್ಲಿ ಕೂಡ ಒಂದು ಮಾತಿಗೆ ಬದ್ಧತೆ ಹೆಂಗಿದೆ ಅಂತಕ್ಕಂಥದ್ದು ಗೊತ್ತಾಗಲಿ ಅಂತಕ್ಕಂಥದ್ದು, ಮತ್ತು ಶಿಕ್ಷಣ ಪ್ರೇಮ ಕೂಡ ಬೆಳೀತ ತನಕ ಒಂದು ವರದಿ ಮಾಡಿದಾಗ ಅದು ಕೂಡ ಅಲಿಟೇಷನ್ ಆಯಿತು. ಇಂತಿಂಥ ರೋಚಕ ವರದಿಗಳು ಏನೇ ಬರಲಿ ಏನೇ ಬಿಡಲಿ, ಒಟ್ಟು ನನಗೇನಂದರೆ ಒಂದು ದಿನವೂ ನನಗೆ ಒಂದು ದಿನ ಏನಾದ್ರು ಬಿಟ್ಟರೆ, ಒಂದು ದಿನ ಏನಾದ್ರು ಜನರ ಕೆಲಸ ಮಾಡಿಸಿಲ್ಲ ಮಾಡಿಲ್ಲ ಅಂದ್ಕೂಡಲೇ ರಾತ್ರಿ ನಿದ್ದೆ ಬರೋದಿಲ್ಲ ನನಗೆ. ಹೋಗ್ಬೇಕು, ಸುಮ್ಮನೆ ಹೋಗ್ಬೇಕು, ಸುತ್ತರಿಬೇಕು, ಎಲ್ಲೆಲ್ಲೋ ಫೋನ್ ಬರೋವು, ಎಲ್ಲೆಲ್ಲೋ ಭಾಳಷ್ಟು ಕೆಲಸಗಳು. ನನಗೆ ಹೆಂಡ್ರ ಮಕ್ಳು ಗೊತ್ತಾಗ್ತದೆ ರಾತ್ರಿ 8 ಗಂಟೆ ಆದಮೇಲೆ ನನಗೆ ಮನೆ ಐತಿ, ನನಗೆ ಹೆಂಡ್ರದಾರ ಮಕ್ಕಳದಾರ ಅಂತ ಗೊತ್ತಾಗ್ತಿತ್ತು. ನಮ್ಮ ತಾಯಿಗೆ ಒಂದು ಸರಿ ಆರಾಮಿಲ್ಲ ಅಂದ್ರಾಗ ಒಂದು ಒಳ್ಳೆ ವರದಿ ಸಿಗ್ತತಿ. ನಮ್ಮ ತಾಯಿಗೆ ಆರಾಮಿಲ್ಲ ಅಂದಾಗ ನಮ್ಮ ತಮ್ಮನ ಕರ್ಕೊಂಡು ಬಂದು ಆತಗೆ ದುಡ್ಡು ಕೊಟ್ಟು, ನಮ್ಮ ತಾಯಿ ನೀನು ಆಸ್ಪತ್ರೆಗೆ ತೋರ್ಸಪ್ಪ, ನಾನು ಅಲ್ಲಿ ವರದಿ ಮಾಡ್ಕೊಂಬರಕ್ಕೆ ಹೋಗ್ತೀನಿ. ನಮ್ಮ ತಾಯಿನ ನಮ್ಮ ತಮ್ಮಗೆ ಜವಾಬ್ದಾರಿ, ನಮ್ಮ 2ನೇ ಅಣ್ಣ ತಮ್ಮಂದರು, ಅವನಿಗೆ ಕೊಟ್ಟು ನಾನು ವರದಿ ಮಾಡೋಕೆ ಹೋಗ್ತಿದ್ದೆ. ಅಷ್ಟು ಯಾಕಂದರೆ ಸ್ವಾರ್ಥಿ ಆಗಬಾರ್ದು ಈ ಜಗತ್ತಿನಾಗ. ನಮ್ಮ ತಾಯಿನ ಹೆಂಗೆ ನೋಡ್ಕೊಳಕದಾನ, ಬೇರೆ ನಾನು ಬಿಟ್ಟರೆ ನ್ಯಾಯ ಕೊಡೋಕೆ ಆಗಲ್ಲ, ಅಲ್ಲಿ ಬೇರೆ ಯಾರ ಕೈಲಿ ಆಗಲ್ಲ ಅನ್ನೋ ನನಗೊಂದು ಸೂಕ್ಷ್ಮತೆ ಇತ್ತು. ಈ ರೀತಿಯಾಗಿ ಭಾಳಷ್ಟು ವರದಿಗಳು, ಭಾಳಷ್ಟು ವಿಷಯಗಳು ನನ್ನ ಇಲ್ಲಿವರೆಗೂ ಬದುಕಿಸಿರ್ತಕ್ಕಂಥದ್ದು.